ಉತ್ತಮ ಶಿಕ್ಷಣ ಪಡೆದರೆ ಆರ್ಥಿಕ ಪ್ರಗತಿ ಹೊಂದಲು ಸಾಧ್ಯವೆಂದು ಡಾಕ್ಟರ್ ಎಂ ಸುರೇಶ್ ಪ್ರಾಂಶುಪಾಲರು ತಿಳಿಸಿದರು. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಎಎಚ್ಎಚ್ ಪದವಿ ಕಾಲೇಜಿನ ತೃತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಪ್ರಥಮ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಂದ ಶಾರದಾ ಪೂಜೆ ಮತ್ತು ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ವೈ ಅಣ್ಣಪ್ಪ ಪದವಿ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಎಂ ಸುರೇಶ್ ಅವರು ಉದ್ಘಾಟನೆ ಮಾಡಿ ಮಾತನಾಡಿ, ಅಂತಿಮ ವರ್ಷದ ವಿದ್ಯಾರ್ಥಿಗಳು ಉತ್ತಮ ಅಂಕ ಪಡೆದು ಉತ್ತಮ ಸಾಧನೆ ಮಾಡಬೇಕು. ಅಂಕಗಳನ್ನು ಪಡೆಯುವ ಜೊತೆಗೆ ಜ್ಞಾನಾರ್ಜನೆ ಪಡೆದಾಗ ಮಾತ್ರ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಪಡೆಯಲು ಸಾಧ್ಯ ಎಂದು ತಿಳಿಸಿದರು. ಉತ್ತಮ ಅಂಕಗಳು ಪಡೆದ ಮಾತ್ರಕ್ಕೆ ನಮಗೆ ಉದ್ಯೋಗ ಸಿಗುವುದಿಲ್ಲ. ಏಕೆಂದರೆ ಪ್ರತಿಯೊಂದು ಹುದ್ದೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವುದರಿಂದ ಪ್ರತಿಯೊಬ್ಬರು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯಾಗಬೇಕು. ಇಂದಿನ ಸಮಾಜದಲ್ಲಿ ವಿದ್ಯೆಗಿಂತ ಹಣಕ್ಕೆ ಹೆಚ್ಚಿನ ಮಹತ್ವ ಕೊಡುವುದರಿಂದ ನೀವು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು. ಜೊತೆಗೆ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ ಓದಿನ ಕಡೆಗೆ ಹೆಚ್ಚು ಗಮನ ನೀಡಿ ಎಂದು ತಿಳಿಸಿದರು. ಎಸ್ಎಂಸಿಕೆ ಕಾಲೇಜಿನ ಪ್ರಾಂಶುಪಾಲರಾದ ಪಿ ದುರ್ಗೇಶ್ ಮಾತನಾಡಿ, ಕೇವಲ ಅಂಕಪಟ್ಟಿಗೆ ಮಾತ್ರ ಸೀಮಿತವಾಗದೆ ಸಮಾಜದ ಜೊತೆಗೆ ಹೇಗೆ ಬದುಕಬೇಕು ಎನ್ನುವುದನ್ನು ಕಲಿಯಬೇಕು. ತಂದೆ ತಾಯಿಯನ್ನು ಹೆಚ್ಚಾಗಿ ಪ್ರೀತಿಸಿ ಹಿರಿಯರಿಗೆ ಗೌರವ ನೀಡಿದಾಗ ಮಾತ್ರ ನಿಮ್ಮ ಓದಿಗೆ ಮಹತ್ವ ಬರುತ್ತದೆ ಎಂದು ತಿಳಿಸಿದರು. ಹರಪನಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಹಾರಾಳು ಬುಳ್ಳಪ್ಪ ಮಾತನಾಡಿ, ಪದವಿ ಪಡೆದ ಮೇಲೆ ಯಾವ ಕೋರ್ಸ್ಗೆ ಹೋಗಬೇಕು ಎಂಬುದನ್ನು ಮೊದಲೇ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಬೇಕು. ಪ್ಲಾನ್ ಮಾಡಿ ಓದಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗಿರಿ ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ನೀಡಲಾಯಿತು. ನಂತರ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಎಚ್ ಪಂಪಣ್ಣನವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಎಎಚ್ ಬಸವರಾಜಪ್ಪ, ಗುರುಶಾಂತನಗೌಡ, ಎಎಚ್ ಮಲ್ಲಿಕಾರ್ಜುನ್, ಪೂಜಾರ ಮರಿಯಪ್ಪ, ಎಎಚ್ ನಾಗರಾಜ್, ಬನ್ನಿಮಟ್ಟಿ ಸಿದ್ದಪ್ಪ, ಎಎಚ್ ವಿಶ್ವನಾಥ್, ವಾಗೀಶ್, ರಾಕೇಶ್, ಕಾಲೇಜಿನ ಪ್ರಾಂಶುಪಾಲರಾದ ಎಎಚ್ ಉಮೇಶ್, ಉಪನ್ಯಾಸಕರಾದ ವಿದ್ಯಾ, ಗೀತಾ, ಡಾಕ್ಟರ್ ಚಂದಪ್ಪ, ಕಾಂತೇಶ್ ಹಾಗೂ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ, ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ ಪ್ರೋತ್ಸಾಹ ನೀಡಲು ವಿನಂತಿ. ಧನ್ಯವಾದಗಳು. ಇದೇನು ಬೇಕು, ವಿದ್ಯೆಯ ಜೊತೆಗೆ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದುವ ಕಡೆಗೆ ಗಮನವನ್ನ ಹರಿಸಬೇಕಾಗಿದೆ. ಪುಸ್ತಕದ ಹುಡುಗರಾಗಿ ಪುಸ್ತಕದ ಜ್ಞಾನವನ್ನ ತಿಳಿದುಕೊಳ್ಳಿ. ಇವತ್ತು ಸಮಾಜದಲ್ಲಿ ಏನು ನಡೆಯುತ್ತೆ ಅನ್ನೋದ್ರ ಕಡೆಗೆ ಗಮನವನ್ನು ಕೊಡಬೇಕಾಗಿದೆ. ನೋಡಿ, ಇವತ್ತು ನಮ್ಮ ಹಳ್ಳಿಗಾಡುಗಳಲ್ಲಿ ಶಾಲಾ ಕಾಲೇಜುಗಳನ್ನ ತೆರೆದಿದ್ರೆ ನೀವು ಯಾರು ಕೂಡ ಡಿಗ್ರಿಗೆ ಹೋಗೋರಲ್ಲ, ಹತ್ಮಳಿಗೆ ಹೋಗೋರಲ್ಲ, ಹೋದ್ರೆ ಒಂದು 10% ಹೋಗೋರು. ಇನ್ನು 90% ಹುಡುಗರು ವಿದ್ಯೆ ಇಲ್ಲದೆ ಹಾಗೆ ವಂಚಿತರಾಗಬೇಕಾಗಿದೆ. ಆದ್ರೆ ಇವತ್ತು ಹಳ್ಳಿ ಮಟ್ಟದಲ್ಲಿ ಇಂತಹ ಸಂಸ್ಥೆಗಳನ್ನ ಸ್ಥಾಪನೆ ಮಾಡೋದ್ರ ಮೂಲಕ ನಿಮ್ಮೆಲ್ಲರಿಗೂ ಶಿಕ್ಷಣ ಕೈ ಸಿಗುತ್ತೆ. 20,000 ಎಲ್ಲ ಕಟ್ಟಿ, ಅದೇ ನಾವು ಒಂದು ದಾವಣಗೆರೆ ಹೋಗಿ ನಾವು ವಿದ್ಯಾಭ್ಯಾಸ ಮಾಡ್ಬೇಕಂದ್ರೆ 30,000 50,000 ರೂಪಾಯಿ ಫೀಸ್. ಆದ್ರೆ ಇವತ್ತು ಅತಿ ಕಡಿಮೆ ದರದಲ್ಲಿ ನಮಗೆ ಇವತ್ತು ಶಿಕ್ಷಣ ಸಿಗುವಂತೆ ಈ ಸಂಸ್ಥೆ ಮಾಡ್ತಿದೆ. ಹಳ್ಳಿಗಾಡುಗಳಲ್ಲಿ ಇಂಥ ಅವಕಾಶಗಳು ಸಿಗುತ್ತೆ, ಅದನ್ನ ನೀವು ಸದ್ಬಳಕೆಯನ್ನು ಮಾಡಿಕೊಳ್ಳಿ. ನೋಡಿ, ಇವತ್ತು ಹಳ್ಳಿಗಾಡಿನ ಮಕ್ಕಳು ಕಡಿಮೆ ಎಲ್ಲ ಓದೋದ್ರಲ್ಲಿ ಇವತ್ತು 3 ರ್ಯಾಂಕ್ಗಳು ಬಂದಿದೆ ನಮ್ಮ ಕಾಲೇಜ್. ಅಂದ್ರೆ ನಿಮ್ಮಲ್ಲಿ ವಿದ್ವತ್ತಿದೆ ಅಂತ ಅರ್ಥ. ನಾವು ಎಲ್ಲೋ ಹೋಗಿ ಲಕ್ಷಗಟ್ಟಲೆ ಕಟ್ಟಿ ರ್ಯಾಂಕ್ ಅನ್ನು ಪಡ್ಕೊಳಕ್ ಆಗಲ್ಲ. ಇಲ್ಲಿ ಕಡಿಮೆ ಹಣದಲ್ಲಿ ನೀವು ಒಳ್ಳೆಯ ವಿದ್ಯಾಭ್ಯಾಸವನ್ನ ಮಾಡಿ ಇವತ್ತು ರ್ಯಾಂಕ್ಗಳನ್ನು ಪಡ್ಕೊಂಡಿರ, ಹಲವಾರು ರ್ಯಾಂಕ್ಗಳು ಬಂದಿರವೆ ಈ ಸಂಸ್ಥೆಗೆ. ಅದಕ್ಕೆ ಕಾರಣ ಇಲ್ಲಿ ಒಂದು ಲೆಕ್ಚರರ್ಸ್, ಈ ಒಂದು ಸಂಸ್ಥೆಯ ಮುಖ್ಯಸ್ಥರು, ಎಲ್ಲರ ಒಂದು ಪರಿಶ್ರಮ ಆಗಿರುತ್ತೆ. ನಾವ್ ಎಷ್ಟು ಮಾರ್ಕ್ಸ್ ತಗೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಈ ಕಾಲದಲ್ಲಿ ಮಾರ್ಕ್ಸ್ ಮುಖ್ಯ ಅಲ್ವೇ ಅಲ್ಲ. ನಿಮ್ ಬದುಕು ಆರಂಭ ಆಗದೆ ಇನ್ ಮೇಲೆ. ಈಗ
ಮಾರ್ಕ್ಸ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಅಂತ ನನಗೆ ಅನ್ಸದೇ ಇಲ್ಲ. ನಾವು ನಮ್ಮ ಬದುಕನ್ನ ಹೇಗೆ ಕಟ್ಕೊಳ್ತೀವಿ ಅನ್ನೋದಕ್ಕಿಂತಲೂ ಈ ಸಮಾಜದೊಟ್ಟಿಗೆ ನಾವು ಹೇಗೆ ಬದುಕ್ತಿದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದ. ಮಾರ್ಕ್ಸ್ ಕಾರ್ಡ್ ಬಗ್ಗೆ ಹೆಚ್ಚು ಬೇಡ, ಯಾಕಂದ್ರೆ ಈಗ ನೀವು 99 ತಗೊಂಡ್ರು ಕೂಡ CET ಅನ್ನಂತ ಗುಮ್ಮ ಮೇಲೆ ಕುತ್ಕೊಂಡಿದೆ, ವೇಸ್ಟ್ ಅದು ಮಾರ್ಕ್ಸ್ ಕಾರ್ಡ್. ಅದಕ್ಕೆ ನಾವು ಪ್ರತಿ ಸಲ ಹೇಳ್ತೀವಿ ವಿದ್ಯೆನೇ ಬೇರೆ ಬುದ್ಧಿನೇ ಬೇರೆ ಅಂತ. ವಿದ್ಯೆ ನಾವು ವೇಸ್ಟ್ ಕೊಟ್ರೆ ಬುದ್ಧಿನ ಈ ಸಮಾಜ ಕೊಡುತ್ತೆ. ಬುದ್ಧಿ ಕಲ್ತ್ಕೋಬೇಕಾಗಿದೆ ನಾವು ಇವತ್ತು. ನಮ್ಮ ಪದೇ ಎಲ್ಲರಿಗೂ ಕೂಡ ತಂದೆಯ ಶುಭಾಶಯಗಳನ್ನ ಹೇಳ್ತಾ ನಾನೇನು ಗುರಿ ಏನು ಅಂತ ನಿಮ್ಮ ಸಂಸ್ಥೆ, ನಿಮ್ಮ ಮೇಷ್ಟ್ರುಗಳು ಹೇಳ್ಕೊಟ್ಟಿರೋ ಪಾಠಗಳು, ಈ ಸಂಸ್ಥೆ ನಿಮಗೆ ಕೊಟ್ಟಿರುವ ಒಂದು ಜ್ಞಾನ ಏನಿದೆ ಅದನ್ನ ಬಳಸಿಕೊಂಡು ನಿಮ್ಮ ಮುಂದಿನ ಪ್ಲಾನ್ ಅನ್ನು ನೀವು ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೇವೆ, ಯು ಶುಡ್ ಮೇಕ್ ಮೈಂಡ್ ಮ್ಯಾಪಿಂಗ್ ಅಂತ ನಾವು ಕರೆಯಬೇಕು. ನಾನು ಸುಮಾರು ಸರಿ ಎಲ್ಲ ಕಡೆ ಹೋದಾಗ ಅಂತ ಹೇಳ್ತೀನಿ, ಪ್ರಾಕ್ಟಿಕಲ್ ಮ್ಯಾನ್ ಶುಡ್ ಬಿ ಎನ್ ಪರ್ಫೆಕ್ಟ್ ಮೈಂಡ್ ಮ್ಯಾಪಿಂಗ್ ಅಂತ ಕರಿತೀವಿ. ಮ್ಯಾಪ್ ಅಂದ್ರೆ ಇಟ್ ಇಸ್ ಎ ಜಿಯೋಗ್ರಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಏರಿಯಾ ಶುಡ್ ಯೂಸಿಂಗ್ ಸ್ಕೇಲ್ ಅಂಡ್ ಕಾಂಪಾಸ್ ಅಂತ ನಾವು ಕರಿತೀವಿ. ಒಂದು ಮ್ಯಾಪ್ ಅಂದ್ರೆ ನಾವು ವೈಜ್ಞಾನಿಕವಾಗಿ ಗುರುತಿಸಿರುವ ಒಂದು ಸ್ಥಳ, ಕರೆಕ್ಟ್ ಆಗಿ ಅಲ್ಲಿಗೆ ಹೋಗ್ತೀವಿ ನಾವು. ಅದೇ ರೀತಿ ಒಬ್ಬ ವಿದ್ಯಾರ್ಥಿ ಪದವಿಯನ್ನ ಪಡೆದ ಮೇಲೆ ಅವರಿಗೆ ಸರಿಯಾದ ಒಂದು ಮೈಂಡ್ ಮ್ಯಾಪಿಂಗ್ ಇರಬೇಕಾಗುತ್ತೆ. ನಾನು ಎಲ್ಲಿ ಹೋಗ್ಬೇಕು, ನನ್ನ ಲೊಕೇಶನ್ ಎಲ್ಲಿದೆ, ಅಡ್ಡದಾರಿಗಳು ಎಲ್ಲಿದೆ, ಎಲ್ಲಿ ಅಡೆತಡೆಗಳಿದ್ದಾವೆ ಅದನ್ನು ಅವನು ಕರೆಕ್ಟ್ ಆಗಿ ಮ್ಯಾಪ್ ಮಾಡಬೇಕು. ಇಲ್ಲಾಂದ್ರೆ ನೀವು ರಾಂಗ್ ರೂಟ್ ಅಲ್ಲಿ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಸರ್ ಮೈಂಡ್ ಮ್ಯಾಪಿಂಗ್ ಇವಾಗೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಇದೆ, ಗೂಗಲ್ ಮ್ಯಾಪ್ ಇದೆ, ನಾನು ನೋಡ್ಕೊಂಡು ಹೋಗ್ಬಿಡ್ತೀನಿ. ನೋ, ದೇರ್ ಇಸ್ ನೋ ಶಾರ್ಟ್ ಕಟ್. ನೀನು ಪರ್ಫೆಕ್ಟ್ ಆಗಿ ಬೆಳೆಬೇಕಂದ್ರೆ ಯು ಶುಡ್ ಮ್ಯಾಪ್ ಕ್ಲಿಯರ್ಲಿ. ನಿಮ್ ಮೈಂಡ್ ಅಲ್ಲಿ ಪರ್ಫೆಕ್ಟ್ ಆಗಿ ಮ್ಯಾಪಿಂಗ್ ಇರಬೇಕು. ನೀನ್ ಮಾಸ್ಟರ್ ಡಿಗ್ರಿ ಮಾಡ್ತೀಯಾ, ಯು ಶುಡ್ ಮ್ಯಾಪ್ ಕ್ಲಿಯರ್ಲಿ. ನೀನ್ B.Ed ಮಾಡ್ತೀಯಾ, ಯು ಶುಡ್ ಮ್ಯಾಪ್ ಕ್ಲಿಯರ್ಲಿ ಯುವರ್ ಸೆಲ್ಫ್. ನಿನಗೆ ನೀನೇ ಮ್ಯಾಪ್ ಮಾಡ್ಕೊಳ್ಬೇಕು. ನಾನು ಮಾಸ್ಟರ್ ಡಿಗ್ರಿ ಮಾಡ್ತೀನಿ, ರಿಸರ್ಚ್ ಮಾಡ್ತೀನಿ ಸರ್, ನಿಮಗೆ PhD ಮಾಡ್ತೀನಿ, ನಾನು ಪ್ರೊಫೆಸರ್ ಆಗ್ತೀನಿ, ಬ್ಯಾಂಕ್ ಉದ್ಯೋಗಿ ಆಗ್ತೀನಿ, IAS ಮಾಡ್ತೀನಿ, KS ಮಾಡ್ತೀನಿ, ಅದು IPS ಮಾಡ್ತೀನಿ, ಇಲ್ಲ ಸರ್ ನಾನು ಪೊಲಿಟಿಷಿಯನ್ ಆಗ್ತೀನಿ, ಇಲ್ಲ ನಾನು ಬೇರೆ ಲೆವೆಲ್ ಅಲ್ಲಿ ಇನ್ನೊಂದು ಯಾವುದೋ ಪಠ್ಯೇತರ ಚಟುವಟಿಕೆ ಸ್ಪೋರ್ಟ್ಸ್ ಮ್ಯಾನ್ ಆಗ್ತೀನಿ, ಸಿಂಗರ್ ಆಗ್ತೀನಿ, ಡಾಕ್ಟರ್ ಆಗ್ತೀನಿ, ಲಾಯರ್ ಆಗ್ತೀನಿ. ಇವೆಲ್ಲ ನಿಮಗೆ ಆಪ್ಷನ್ಸ್ ಕಡಿಮೆ ಇರ್ತವೆ. ಈಗ ಮೆಡಿಕಲ್ ಹೋದ್ರೆ ಡಾಕ್ಟರ್ ಆಗ್ಬೋದು, ಲಾಯರ್ ಆಗ್ಬೋದು, ಸಿಂಗರ್ ಆಗ್ಬೋದು, ನೀವು ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೋದು. ಈ ನಿಟ್ಟಿನಲ್ಲಿ ಯು ಶುಡ್ ಮ್ಯಾಪ್ ಯುವರ್ ಮೈಂಡ್ ಇನ್ ಅ ಪರ್ಫೆಕ್ಟ್ ಮ್ಯಾನರ್. ಅದು ಕರೆಕ್ಟ್ ಆಗಿರ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ರಾಂಗ್ ರೂಟಿಗೆ ಹೋಗೋ ಚಾನ್ಸಸ್ ಇವತ್ತಿನ ಯುವ ಪೀಳಿಗೆಗೆ ತುಂಬಾ ಅವಕಾಶಗಳು. ನೀವು ರಾಂಗ್ ರೂಟ್ ಅಲ್ಲಿ ಹೋಗ್ತಾ ಇದ್ದೀರಿ. ಇದು ನಾನು ಕಂಡ ಅನುಭವ. ಪದವಿ ವಿದ್ಯಾರ್ಥಿಗಳು ಅಂದ ತಕ್ಷಣ ನಾವು ಯಾರೋ ಬುದ್ಧಿವಾದ ಹೇಳಿದ್ರೆ ಈ ಡೋರ್ ದಾಟಿದ ಮೇಲೆ ಮಾತಾಡ್ತಿರ್ತೀರ. ಆ ರೀತಿ ಆಗ್ಬಾರ್ದು. ಹಾಗಾಗಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಮಾರ್ಕ್ಸ್ ಕಡಿಮೆ ಇರಲಿ, ನೋ ಪ್ರಾಬ್ಲಮ್. ರ್ಯಾಂಕ್ ತಗೊಳ್ಳದೇ ಇರ್ಬೋದು, ಯಾರೋ ಇಬ್ಬರಿಗೂ ರ್ಯಾಂಕ್ ತಗೊಳ್ಬಹುದು, ನೋ ಪ್ರಾಬ್ಲಮ್. ರ್ಯಾಂಕ್ ತಗೊಂಡು ನನ್ನ ತಕ್ಷಣ ದೊಡ್ಡ ಏನು ಇದೇನಲ್ಲ, ಅವನು ಮುಂದೆ ಫೇಲ್ಯೂರ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಫೇಲ್ ಆದವನು ದೊಡ್ಡ ಮಟ್ಟದಲ್ಲಿ ಬೆಳೆದಿರೋ ಉದಾಹರಣೆಗಳಿರುತ್ತೆ. ಅವ್ನು ನಾನು ನಿಮ್ಗೆ ಇಂಟರ್ವ್ಯೂ ಸುಮಾರು ಸರಿ ಹೇಳಿದ್ದೀನಿ, ನಾನು PUC ಸೈನ್ಸ್ ಫೇಲ್ ಕ್ಯಾಂಡಿಡೇಟ್, ಆಮೇಲೆ ನನಗೆ ಫಸ್ಟ್ ರ್ಯಾಂಕಿನೇ ಮೇಲ್. ಹಾಗಾಗಿ ಯು ಶುಡ್ ಮ್ಯಾಪ್ ಪರ್ಫೆಕ್ಟ್ಲಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ತಂದೆ ತಾಯಿಗಳು ನಿಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ. ಹೆಣ್ಮಕ್ಳಿರ್ಲಿ ಗಂಡ್ ಮಕ್ಳಿರ್ಲಿ, ನಮ್ಮ ಮಕ್ಕಳು ಓದ್ತಾ ಇದ್ರೆ ಏನೋ ಒಂದು ಆಗ್ತಾರೆ ಅನ್ನೋ ಒಂದು ಅವ್ರ ಮೇಲೆ ನಂಬಿಕೆ ಇರುತ್ತೆ. ಅದನ್ನ ನೀವು ಉಳಿಸ್ಕೊಳ್ಬೇಕು. ಅದನ್ನ ನೀವು ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಓದ್ಬೇಕು.